ಗುಡಿ ಬಂದು ಅಲ್ಲೊಂದು ಪಾಯಿಂಟಲ್ಲಿ ನಿಲ್ಸಿದ್ವಲ್ಲ, ಅಲ್ಲೊಂದು ದೇವಸ್ಥಾನ ಇದೆಯಂತೆ. ಸೊ ಇದೆಲ್ಲ ಅರೌಂಡು BR ಹಿಲ್ಸ್ಗೆ ಸೇರ್ಕೊಳ್ಳುತ್ತೆ. ಸೊ ಈ ಫಾರೆಸ್ಟ್ ಇಲ್ಲಿಗೆ ಎಂಡಾಗಿದೆ. ಇವಾಗ ಇಲ್ಲಿಂದ ಮುಂದಕ್ಕೆ ನಾವಿವಾಗ ದಾಂಡ್ಲಿಂಗ್ ಸೈಡ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಗುಡಿ ನಿಮ್ಗೆ 11 ಕಿಲೋಮೀಟ್ರ್ ಆಗುತ್ತೆ, ಬಿಳಿಗಿರಂಗನ ಬೆಟ್ಟ 31 ಕಿಲೋಮೀಟ್ರ್ ಆಗುತ್ತೆ. ಸೊ ರೈಡ್ ಮಾತ್ರ ಸಕ್ಕತ್ತಾಗಿತ್ತು, ಮಾತ್ರ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ತುಂಬ ದಿನ ಆಗಿತ್ತು ಈ ಥರ ರೈಡ್ ಬಂದು. ಮಾನ್ಸೂನ್ ಸ್ಟಾರ್ಟ್ ಆಗಿಬಿಟ್ಟು ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಆ ಫೀಲೆಲ್ಲ ಇವತ್ತು ತೀರಿಸ್ಕೊಂಬಿಟ್ಟು. 1 minute 37 seconds later. 100 ಕಿಲೋಮೀಟ್ರಿಂದ ಇದೇ ಥರ ಇದೆ ರೋಡು. ಮುಂದಕ್ಕೂ ಎಷ್ಟು ದೂರ ಇದೆಯೋ ಗೊತ್ತಿಲ್ಲ. ಸೊ ನಾವಿವಾಗ ಹೋಗ್ತಾ ಇರೋದು ದಾಂಡ್ಲಿಂಗ್ ಅಂತ. ಸೊ ಟಿಬೇಟಿಯನ್ಸ್ಗಳು ಇದ್ದಾರಲ್ಲ ಅಲ್ಲಿಗೆ. ಸೊ ಇಲ್ಲಿಂದ ನಾವೀಗ ಬೆಳಗ್ಗೆ ಹೊರಟಿದ್ದು ಬೆಂಗಳೂರಿಂದ ಹೊರಟ್ವಿ. ಬೆಂಗಳೂರಿಂದ ಡೈರೆಕ್ಟು ಅದಾದಮೇಲೆ ಗುಡಿ ಬಂದ್ವಿ. ಗುಡಿ ಬಂದು ಫಾರೆಸ್ಟೆಲ್ಲ ಎಕ್ಸಿಟ್ ಆಗಿ ಅಲ್ಲಿಂದ ಕೊಳ್ಳೇಗಾಲ ರೂಟಲ್ಲಿ ಹೋಗ್ಬೋದು ಅಲ್ಲಿಗೆ ದಾಂಡ್ಲಿಂಗೆ. ಬಟ್ ಆದರೆ ನಾವು ಇದ್ಯಾವುದು ಫಾರೆಸ್ಟ್ ರೂಟು ತೋರಿಸ್ತಾಯಿತ್ತು, ಅದಕ್ಕೋಸ್ಕರ ನಾವು ಈ ರೂಟ್ ತೊಗೊಂಡು ಇವಾಗ ದಾಂಡ್ಲಿಂಗ್ ಹತ್ರ ಹೋಗ್ತಾಯಿದ್ದೀವಿ. ಫುಲ್ಲು ಆಫ್ ರೋಡ್ ಇದೆ ರೋಡು ಮಾತ್ರ. ಸೊ ಅದು ದಾಂಡ್ಲಿಂಗ್ ಬಂದು ಚೆನ್ನಾಗಿರುತ್ತೆ. ಸೊ ಈಗ ಹೆಂಗಪ್ಪ ಈ ಕುಶಾಲನಗರದಲ್ಲಿ ಗೋಲ್ಡನ್ ಟೆಂಪಲ್ ಇದೆಯಲ್ಲ, ಅದೇ ಥರ ಈ ಲಡಾಖಲ್ಲಿ ಕೆಲವೊಂದು ಬಾವುಟಗಳೆಲ್ಲ ಕಟ್ಟಿರ್ತಾರೆ. ಒಂಥರ ಡಿಫ್ರೆಂಟಾಗಿರುತ್ತಲ್ಲ, ಚೈನೀಸ್ ಅವ್ರ ಥರ. ಆ ಥರ ಒಂದು ಪ್ಲೇಸ್ ಇದೆ, ಅದು ಚೆನ್ನಾಗಿದೆ ತುಂಬ. ಅದಕ್ಕೋಸ್ಕರ ಅದು ನೋಡ್ಕೊಬರೋಣ ಅಂದ್ಕೊಂಡು ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ಇದೆಲ್ಲ ಒಂದು 2 days ರೈಡ್ ಅಷ್ಟೇ. ಇದು 2 days ನೀವೇನಾದ್ರು ಟ್ರಿಪ್ ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ ಆರಾಮಾಗಿ ಈ ಕಡೆ ಸೈಡ್ ಹೋಗಿ ನೋಡ್ಕೊಂಬರ್ಬೋದು. ಆ ಥರ ಇದೆ. ನೋಡೋಣ. ದಾಂಡ್ಲಿಂಗು ನಾನು ಒಂದು 2-3 ವೀಡಿಯೋದಲ್ಲಿ ನೋಡಿದ್ದೆ, ಅಷ್ಟೊಂದು ಡೀಟೇಲ್ಸು ಗೊತ್ತಿಲ್ಲ. ಬಟ್ ಆದರೆ ಅಲ್ಲಿಗೆ ಹೋದ್ಮೇಲೆ ಏನಾರು ಡೀಟೇಲ್ಸ್ ಸಿಕ್ಕಿದ್ರೆ ತಿಳಿಸ್ತೀನಿ, ಇಲ್ಲ ಅಂತ ಅಂದರೆ ಪ್ಲೇಸ್ನಾದರೂ ತೋರಿಸ್ತೀನಿ ಕಂಪ್ಲೀಟಾಗಿ ಯಾವ ಥರ ಇರುತ್ತೆ ಅಂತ. ಸೊ ಯಾವುದೋ ಊರು ನಲ್ಲೂರು ಅಂತ ಏನೋ ಬರುತ್ತಿದ್ದು, ನಲ್ಲೂರು ಏನೋ ಬೇರೆ ಏನೋ ಇತ್ತು ಹೆಸರು. ನಾವು ಆ ಊರ ಮೇಲೆ ಹೋಗ್ತಿದ್ದೀವಿ. ಹೋಗ್ಬೇಕಾದ್ರೆ ಒಂದು ಫಾರೆಸ್ಟು ಸಿಗುತ್ತೆ, ಯಾವುದು ತಲಮಲೈ ಫಾರೆಸ್ಟ್ ಅಂತ ಸಿಗುತ್ತೆ. ನಮಗೆ ಆ ಫಾರೆಸ್ಟ್ ರೈಡು ಸಕ್ಕತ್ತಾಗಿರುತ್ತೆ. ಈಗಂತೂ ಬರಬೇಕಾದ್ರೆ ನಾವು ಗುಡಿ ಮತ್ತು ಬಿಳಿಗಿರಂಗನ ಬೆಟ್ಟ ಬಂದ್ವಲ್ಲ, ಆ ಫಾರೆಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಗುರು. ಕ್ಲೈಮೇಟು ಮತ್ತು ರೈನು ಅಷ್ಟೊಂದು ಮಳೆ ಇರಲಿಲ್ಲ, ಲೈಟಾಗಿ ಸೋನೆ ಮಳೆ ಬೀಳ್ತಿತ್ತು ಅಷ್ಟೇ ಒಂಚೂರು. ನೀವು ವಿಡಿಯೋ ನೋಡಿಲ್ಲ ಅಂತ ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಸೊ ಇದು ಒನ್ ಡೇ ರೈಡ್ ಪ್ಲ್ಯಾನ್ ಮಾಡಿರ್ಬೋದು. ಯಾರು ಪ್ಲ್ಯಾನ್ ಮಾಡಿದ್ರೆ ಜಸ್ಟ್ ಒಂದಿನದಲ್ಲಿ ಅಲ್ಲಿಗೆ ಹೋಗ್ಬೋದು. ಆ ಥರ ಯಾರು ಪ್ಲ್ಯಾನ್ ಮಾಡಿದ್ರೆ ಸೊ ಈ ರೈಡ್ ಸಕ್ಕತ್ತಾಗಿರುತ್ತೆ, ಎಂಜಾಯ್ ಮಾಡ್ಬೋದು, ನೇಚರು ಫೀಲ್ ಮಾಡ್ಬೋದು. ಈ ಯಾವುದೋ ವಿಲೇಜ್ ರೋಡಲ್ಲಿ ಹೋಗ್ತಿದ್ದೀವಿ ಇವಾಗ. ಈ ರೋಡು ಸ್ವಲ್ಪ ಹಾಳಾಗಿದೆ. ಅದು ಬಿಟ್ಬಿಟ್ಟು ನೀವು ಕೊಳ್ಳೇಗಾಲ ರೂಟಲ್ಲಿ ತೊಗೊಂಡು ಹೋಗ್ತೀನಿ ಅಂದರೆ ರೋಡ್ ಚೆನ್ನಾಗೈತಂತೆ. ನಾವು ಸ್ವಲ್ಪ ಆಫ್ ರೋಡ್ ಇರಲಿ, ಅದಾದಮೇಲೆ ಫಾರೆಸ್ಟ್ ರೈಡ್ ಇರಲಿ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಹೋಗ್ತಾಯಿದ್ದೀವಿ. ನೋಡೋಣ ಮುಂದೆ ಎಲ್ಲಿ ಗಂಟ ರೋಡ್ ಈ ಥರ ಇರುತ್ತೆ ಅಂತ. 1 minute later. ಸೊ ದಾಂಡ್ಲಿಂಗು ಇನ್ನೂ 60 ಕಿಲೋಮೀಟ್ರ್ ಇದೆ. ಸೊ ಬರಬೇಕಾದ್ರೆ ರೋಡ್ ಸಿಕ್ಕಾಬಿಟ್ಟು ಹಾಳಾಗಿತ್ತು. ಇದು ಯಾವುದೋ ಇದ್ರ ರೋಡ್ ಸಿಕ್ಕಿದೆ. ರೋಡ್ ಚೆನ್ನಾಗಿದೆ, ಆಲ್ರೆಡಿ ನಾನು ಹೋಗಿದ್ದೀನಿ ರೋಡಲ್ಲಿ ಒಂದು ಸಲ. ದಾಂಡ್ಲಿಂಗ್ ಅಲ್ಲೆಲ್ಲರೂ ಹೋಗಿ ಸ್ಟೇ ಆಗೋಣ ಅಂತ ಹೇಳ್ಬಿಟ್ಟು ಟೆಂಟಲ್ಲಿ. ಬಟ್ ಬೇಗ ಹೋಗ್ಬೇಕು, ಯಾಕಂದರೆ ಜಾಗ ಹುಡುಕ್ಬೇಕು ಟೆಂಟ್ ಆಗೋಕ್ಕೆ. ಡೈರೆಕ್ಟಾಗಿ ಹಂಗೆ ಹೋಗ್ಬಿಟ್ರೆ ಎಲ್ಲಿ ಟೆಂಟ್ ಆಗೋಕ್ಕಾಗತ್ತೆ ಜಾಗ ಗೊತ್ತಿಲ್ಲದೇ. ಆ ಫಾರೆಸ್ಟೆಲ್ಲ ದಾಟಾದ್ಮೇಲೆ ನಮಗೆ ಇದು ಸಿಗೋದು ಟೆಂಟ್ ಹಾಕೋಕ್ಕೆ ಜಾಗ. ಫಾರೆಸ್ಟಲ್ಲೆಲ್ಲ ಹಾಕೋಂಗಿಲ್ಲ ರೂಲ್ಸು. 100% ಟೆಂಟಲ್ಲಿ ಸ್ಟೇ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಕರೆಕ್ಟಾಗಿ ಯಾವುದೋ ಜಾಗ ಸಿಕ್ಕಿಲ್ಲ ಅಂತ ಅಂದರೆ ರೂಮ್ ಮಾಡೇ ಸ್ಟೇ ಆಗ್ತೀವಿ. ವೆಲ್ಕಮ್ ಟು ತಮಿಳ್ನಾಡು. ಸೊ ಕರ್ನಾಟಕ ಬಾರ್ಡ್ರು ಮುಗೀತು, ಇದು ತಮಿಳ್ನಾಡಿಗೆ ಎಂಟ್ರಿ ಆಗ್ತಾಯಿದ್ದೀವಿ ಇವಾಗ. ಸೊ ಇಲ್ಲಿಂದ ತಮಿಳ್ನಾಡು ಕೊಯಂಬತ್ತೂರು 113 ಕಿಲೋಮೀಟ್ರು. ಏರ್ಕೋಡು 105 ಕಿಲೋಮೀಟ್ರು, 105 ಕಿಲೋಮೀಟ್ರ್ ಅಂತ ಹಾಕಿದ್ದಾರೆ. ಟೈಗರ್ ರಿಸರ್ವ್ ಫಾರೆಸ್ಟ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ. ಎಲ್ಲ ಕಡೆನೂ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಹಾಕ್ತಾರೆ, ಬಟ್ ಅದರ ಟೈಗರ್ ಕಾಣಲ್ಲ ಹಂಗೆ. ಈಗ ಹೆಂಗೆ ಬಂಡೀಪುರ ಬಿಟ್ಮೇಲೆ ಮುದುಮಲೆ ಫಾರೆಸ್ಟು ಸ್ಟಾರ್ಟ್ ಆಗುತ್ತೋ ರೋಡು, ಅದೇ ಥರ ಇದೆ ಇದೂ ನೋಡಿ. ಆ ಕಡೆ ಎಲ್ಲ ಬಿಸಿಲು, ಈ ಕಡೆ ಏನು ಬಿಸಿಲೇನಿಲ್ಲ, ನಾರ್ಮಲಾಗಿ ಮೋಡ ಕವಿದ ವಾತಾವರಣ. ಸೊ ಕೊಲ್ಲಿಗಾಲ ರೂಟ್ ತೊಗೋಬೇಕನ್ಸುತ್ತೆ ನಾವು ದಾಂಡ್ಲಿಂಗ್ ಹೋಗೋಕ್ಕೆ. ಮುಂದೆ ಲೆಫ್ಟ್ ಹೋಗ್ಬೇಕಂತೆ ಕೊಲ್ಲಿಗಾಲ. ದಾಂಡ್ಲಿಂಗ್ ಅಲ್ಲಿಂದ ಲೆಫ್ಟೇ, ಹಂಗಾದ್ರೆ ನಾವು ಲೆಫ್ಟೇ ಹೋಗಬೇಕು. ಸೊ ಡೈವರ್ಷನ್ ಮುಂದೆ ಲೆಫ್ಟು. ಅಲ್ಲಿಂದ ನಮಗೆ ಒಂದು 30 ಕಿಲೋಮೀಟ್ರ್ ಹತ್ತಿರ ಆಗುತ್ತೆ. ಇದೊಂದು ರೂಟ್ ನೋಡ್ಕೊಳ್ಳಿ, ಸ್ಟ್ರೈಟಾಗಿ ಒಂದೇ ರೂಟು ಬರ್ತಾಯಿದ್ರೆ ನಿಮ್ಗೊಂದು ಹಿಂದೆ ಒಂದು ಬೋರ್ಡ್ ಸಿಗುತ್ತೆ. ಗರ್ಮಲಂ ಚೆಕ್ ಪೋಸ್ಟ್. ಇಲ್ಲಿಂದ ಇನ್ನೊಂದು ಫಾರೆಸ್ಟು ಎಂಟ್ರಿ ಆಗ್ತಿದ್ದೀವಿ. ಸೊ ಅಲ್ಲಿ ಗೇಟ್ ಕಾಣ್ತಿದೆ, ಅದಾದ್ಮೇಲೆ ಫಾರೆಸ್ಟ್ ಬ್ಯಾಕ್ ಸೈಡ್ ಕಾಣ್ತಾ ಇರೋದು. ಆ್ಯಕ್ಚುಲಿ ನಾವು ಫಾರೆಸ್ಟ್ ಎಂಟ್ರಿ ಇವಾಗ ಆಗ್ತಾಯಿದ್ದೀವಿ. ಯಾವುದೋ ಚೆಕ್ ಪೋಸ್ಟ್ ಅಂತ ಹಾಕಿದ್ರಲ್ಲ ಅಲ್ಲಿ. ಪುದುತೊಟ್ಟಿ ಅಂತ ಯಾವುದೋ ಊರ ಹೆಸರು ಇದು. ಆಲ್ಮೋಸ್ಟ್ ಎಲ್ಲ ತಮಿಳ್ನಾಡು ವೆಹಿಕಲ್ಗಳೇ ಇಲ್ಲಿ. The next day.
ಸೊ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಯಾವುದೋ ಊರಿದೆ, ಚೆಕ್ ಪೋಸ್ಟ್ ಇದೆ, ಇಲ್ಲಿ ನಿಲ್ಸಿದ್ವಿ. ಮಾತ್ರ ಗಾಳಿ ಯಾವ ರೇಂಜಿಗೆ ತಳ್ತೈತೆ ಅಂದರೆ ನಮ್ಮನ್ನ ಗಾಡಿ ಓಡ್ಸೋಕ್ಕಾಗಲಿಲ್ಲ, ಆ ರೇಂಜ್ ಗಾಳಿ ತಳ್ತೈತೆ. ಆ ಕಡೆಯಿಂದ ಬಂದುಗಳಿಗೆ ಬಂದು ಡೈರೆಕ್ಟಾಗಿ ಬಿಸ್ತೈತಲ್ಲ, ಅದಕ್ಕೋಸ್ಕರ ನೋಡಿ ಆ ಕಡೆ ಬಿಸ್ತಿದೆ. ಇಲ್ಲಿ ಕಾಮನ್ ಬಿಲ್ ಕಾಣಿಸ್ತೈತಾ, ಇದಕ್ಕಿಂತ ಡಾರ್ಕಾಗಿ ಅಲ್ಲಿ ಕಾಣಿಸ್ತೈತೆ ನೋಡಿ. ಇಲ್ಲಿ ಮಳೆ ಆಗ್ತೈತೆ ಇವಾಗ, ಮಳೆ ಆಯಿತು ಅಂದ್ಬಿಟ್ಟು ರೈನ್ ಕೋಟ್ ಹಾಕ್ಕೊಂಡು ಅಲ್ಲಿ ನೋಡಿದ್ರೆ ಬಿಸ್ತಿದೆ. ನೇಚರು ಎಷ್ಟು ವಿಸ್ಮಯಕಾರಿಯಾಗಿದೆ ನೋಡಿ ಇಲ್ಲಿ. ಬಟ್ ರೋಡ್ ಮಾತ್ರ ಕ್ರೇಜಿಯಾಗಿದೆ, ಸಖತ್ತಾಗಿದೆ ರೋಡು. ನೀವೇನಾದರೂ ಈ ದಾಂಡ್ಲಿಂಗ್ ಸೈಡು ಈ ಫಾರೆಸ್ಟ್ ತುಂಬ ಎರಡು ಫಾರೆಸ್ಟ್ ಇರ್ತವೆ. ಆ ಫಾರೆಸ್ಟಲ್ಲಿ ಬಂದು ನೀವು ದಾಂಡ್ಲಿಂಗ್ ಬರ್ತೀರ, ಅದು ತಮಿಳ್ನಾಡಿದು ಒಳಗಡೆ. ನೀವು ಈ ರೂಟಲ್ಲಿ ಏನಾದ್ರು ಬೈಕ್ ರೈಡ್ ಮಾಡಬೇಕು ಅಂತ ಕ್ರೇಜಿಯಾಗಿರುತ್ತೆ. ರೋಡ್ ಮಾತ್ರ ಬಿನಿಯನ್ ರೋಡ್ಗಳು ಈ ಕಡೆ ಎಲ್ಲ ಸಖತ್ತಾಗಿದೆ. ಸ್ಪೀಡ್ ಬ್ರೇಕ್ ಆಗಿರಲಿ, ರೋಡ್ ಆಗಿರಲಿ ತುಂಬ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ. ಯಾವುದೇ ಥರದ ಗುಂಡಿಗಳಿಲ್ಲ. ಬಟ್ ಆದರೆ ಫಾರೆಸ್ಟ್ ರೂಟ್ ಬರುತ್ತೆ ಫುಲ್ ಈ ಕಡೆ. ನೋಡಿ ಟ್ರೈ ಮಾಡಿ ಈ ಕಡೆ ರೂಟು. ಚಾಮರಾಜನಗರದಿಂದ ದಾಂಡ್ಲಿಂಗ್ ಅಂತ ಮ್ಯಾಪ್ ಹಾಕೊಳ್ಳಿ, ಆಲ್ಮೋಸ್ಟ್ ನಿಮಗೆ ಮ್ಯಾಪೇ ಕರ್ಕೊಂಡ್ಬಂದ್ಬಿಡುತ್ತೆ, ಯಾರನ್ನೂ ಕೇಳೋಂಗಿಲ್ಲ ಹೇಳೋಂಗಿಲ್ಲ. ಸೊ ಬನ್ನಿ, ಇನ್ನೊಂದು 10 ಕಿಲೋಮೀಟ್ರ್ ಇದೆ. ತಮಿಳ್ನಾಡಿಂದ ಮತ್ತೆ ನಾವು ಕರ್ನಾಟಕಕ್ಕೆ ಬಂದಿದ್ದು. ಒಂದು ಎಕ್ಸಿಟ್ ಆಗಿದ್ದು ಬಂದು ಕರ್ನಾಟಕ ಬಾರ್ಡ್ರು. ಏನಪ್ಪ ಎಲ್ಲ ಬೋಲ್ಡು ಕನ್ನಡದಲ್ಲಿ ಐತೆ ಅಂತ ನಾನು ನೋಡ್ತಾ ಇದ್ದೀನಿ. ನೋಡಿದ್ರೆ ಕರ್ನಾಟಕ. ನಾವೀಗ ಅಲ್ಲೊಂದು ಗೇಟ್ ಹತ್ರ ನಿಂತಿದ್ವಲ್ಲ, ಎಕ್ಸಿಟ್ ಆಯಿತು ಗೇಟು ಅದು ಅಂತ ಹೇಳಿದ್ನಲ್ಲ, ಒಂದು ಎಕ್ಸಿಟ್ ಆಗಿರೋದು ತಮಿಳ್ನಾಡು ಎಕ್ಸಿಟ್ ಆಗಿರೋದು ನಾವು. ಈಗ ಇಲ್ಲಿಂದ ಕರ್ನಾಟಕ ಇಲ್ಲ. ನಮ್ಮೂರು ನಮ್ಮ ಜನ ಹೋಗ್ತಾರೆ, ನೋಡಿದ್ರೆ ಖುಷಿ ಆಗುತ್ತೆ. ಬೇರೆ ಸ್ಟೇಟಿಗೆ ಹೋಗಿ ಬಂದ್ಬಿಟ್ಟು ನಮ್ಮ ಸ್ಟೇಟಿಗೆ ಬಂದರೆ. ಹಾಗಾದರೆ ದಾಂಡ್ಲಿಂಗ್ ಇರೋದು ಬಂದು ನಮ್ಮ ಕರ್ನಾಟಕದ ಒಳಗಡೆನೆ. ನಾನು ಬಾರ್ಡ್ರಲ್ಲಿ ಅಂದ್ಕೊಂಡಿದ್ದೆ, ಒಳಗಡೆ ತಮಿಳ್ನಾಡು ಒಳಗಡೆ ಸೇರ್ಕೊಳ್ಳೋದು ಅಂದ್ಕೊಂಡಿದ್ದೆ. ಆ ತಮಿಳ್ನಾಡಿಗೆ ಎಂಟ್ರಿ ಆಗಿದ್ದು ನೋಡಿ. ಬಟ್ ಆದರೆ ಇವಾಗ ಕನ್ಫರ್ಮ್ ಈ ದಾಂಡ್ಲಿಂಗ್ ಬಂದು ನಮ್ಮ ಕರ್ನಾಟಕ ಒಳಗಡೆನೇ ಇದೆ. ಎಂಥ ಖುಷಿ ಪಡೋ ವಿಷಯ ಇದು. ಇಡೀ ರಾಜ್ಯವೇ ಖುಷಿ ಪಡುವಂಥ ಸುದ್ದಿ. 5 minutes later. ಸೊ ಫೈನಲಿ ಬಂದಿದ್ದೇವೆ ನೋಡಿ. ಡೋನ್ದೇಲಿಂಗ್ ಅಂತಿದೆ, ದಾಂಡ್ಲಿಂಗ್ ಅಂತ ಅಂದ್ಕೊಂಡಿದ್ದೆ. ಡೋನ್ದೇಲಿಂಗ್ ಟಿಬೇಟಿಯನ್ಸ್ ಸೆಟಲ್ಮೆಂಟಿಗೆ ಸ್ವಾಗತ. ಸೊ ಗೇಟ್ ಯಾವ ರೇಂಜ್ಗಿದೆ ನೋಡಿ, ಅದು ಸೇನಾಗಿ ಬಂದಂಗೆ ಅನಿಸ್ತೈತೆ. ಇಲ್ಲ ಕಣ ನೋಡೋಣ, ಇನ್ನು ಬೇರೆ ನೋಡೋಣ. ದೇವಸ್ಥಾನ ಪಕ್ಕದ ಅದೆಲ್ಲ ನೋಡಿದ್ವಲ್ಲ, ಅದು ನೋಡೋಣ. ದಪ್ಪ ಇಲ್ಲೇ ಹಾಕೋಣ ಅಂದ್ರೆ ಇಲ್ಲೇ ಹಾಕೋಣ. ಇದೇ ಜಾಗ ಚೆನ್ನಾಗೈತಪ್ಪ. ಅದ್ರ ಕೆಳಗಡೆ ಒಳಗಡೆ ಹೋಗ್ಬಿಟ್ಟು ಒಂದ್ಸರಿ ನೋಡ್ಬಿಟ್ಟು ಚೆನ್ನಾಗಿದೆ ನೋಡ್ಬಿಡ್ಬೇಕು. ಇಲ್ಲೇ ಹಾಕ್ಬಿಡೋಣ. ಆ ಕಡೆ ವ್ಯೂ ಹೆಂಗೈತೆ ನೋಡೋಣ ಫಸ್ಟ್ ಬಾ. ಆ ಕಡೆ ವ್ಯೂ ಹೆಂಗೈತೆ ನೋಡಿ ನೋಡೋಣ. ಅದು ಟೆಂಟ್ ಹಾಕೋಕ್ಕೆ ಇಲ್ಲೇ ಜಾಗ ಚೆನ್ನಾಗಿದೆ ಅಂತ ಅನ್ನಿಸ್ತೈತೆ. ಯಾಕಂದರೆ ಊರಿಂದ ಆಚೆ ಇದ್ದೀವಿ, ಇದರಿಂದಾಗಿ ಈ ಕಡೆ ಏನೋ ವ್ಯೂ ಚೆನ್ನಾಗಿರೋಂಗೆ ಕಾಣಿಸ್ತೈತೆ. ಅದಕ್ಕೆ ಆ ಕಡೆ ಹೋಗಿ ನೋಡೋಣ, ಜಾಗ ಚೆನ್ನಾಗಿದ್ರೆ ಅಲ್ಲೇ ಟೆಂಟ್ ಹಾಕೋಣ ಅಂತ. ವಾವ್, ಜಾಗ ಸಖತ್ತಾಗಿದೆ. ಟೆಂಟ್ ಹಾಕೋಕ್ಕೆ ಒಳ್ಳೆ ಜಾಗನೇ ಇದು. ಆ ಕಡೆ ವ್ಯೂ ಕಾಣಿಸ್ತೈತೆ, ಈ ಕಡೆ ಯಾರೂ ಅಷ್ಟೊಂದು ಇಲ್ಲ. 15 minutes later. ಫೈನಲಿ ದಾಂಡ್ಲಿಂಗ್ ಬಂದ್ವಿ. ಬೆಟ್ಟಗಳಿಗೆ ಒಂದಷ್ಟು ಬರತ್ತು ಮ್ಯಾಪು ನೋಡ್ಬಿಟ್ಟು ಈ ಥರ ಜಾಗಗಳು ಸೆಲೆಕ್ಟ್ ಮಾಡಿದ್ದು. ಇವಾಗ ಅಲ್ಲೊಂದು ಜಾಗಕ್ಕೆ ಹೋದ್ವಿ, ಅಲ್ಲೆಲ್ಲ ಯಾರು ಗುರುನಾಥ ಮಕ್ಕಳು ಸಹವಾಸ ಎಲ್ಲ ಬಾಟ್ಲುಗಳು ಹೊಡೆದು ಇರುಬ್ಬರು ಜಾಗಕ್ಕೆಲ್ಲ ಬಾಟ್ಲು ಹೊಡೆದವ್ರು ಜಮೀನಿಗೆ. ಅದಕ್ಕೆ ಗಾಡಿಗಳು ತಗೊಂಡ್ರೆ ಪಂಚರ್ ಆದರೆ ಕಷ್ಟ ಅಂದ್ಬಿಟ್ಟು ಅಲ್ಲಿಂದ ಹಂಗೆ ಹುಡುಕೊಬೇಕು. ಮೇನ್ ಟೆಂಪಲ್ ಒಂದು ಖಾಲಿ ಜಾಗ ಇದೆ, ಎಲ್ಲ ಜಮೀನುಗಳೇ ಇದು. ನೋಡಿ ಈ ಥರ ಇದೆ ಜಾಗದಲ್ಲಿ ಬಂದು ಟೆಂಟ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಅದರ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಯಾವ ರೇಂಜಿಗೆ ಗಾಳಿ ಬೀಸ್ತೈತೆ ಅಂತಂದರೆ ನಿಜವಾಗ್ಲೂ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಆ ರೇಂಜ್ ಗಾಳಿ ಬೀಸ್ತಾ ಇದೆ. ಅಂಥದ್ರಲ್ಲಿ ನಾವು ಹಾಕೋ ಟೆಂಟ್ ಬಿಟ್ಟಿಲ್ಲ ಅನ್ನೋದೇ ಡೌಟು. ಸೊ ನೋಡೋಣ ಅಂದ್ಬಿಟ್ಟು ಇಲ್ಲೆಲ್ಲ ಈ ಥರ ಎಲ್ಲ ಕಲ್ಲುಗಳೆಲ್ಲ ಇದ್ವು, ಅದನ್ನೆಲ್ಲ ತೆಗೆದುಬಿಟ್ಟು ಒಂಥರ ಜಾಗ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಈಗ ನಮ್ಮ ಐಡಿಯಾ ಏನಪ್ಪ ಅಂತಂದರೆ ಗಾಡಿಗಳನ್ನೆಲ್ಲ ಅಡ್ಡ ಹೊಡೆದ್ಬಿಡೋಣ. ಅಡ್ಡ ಹೊಡೆದ್ಬಿಟ್ಟು ಇಲ್ಲೊಂದೆರಡು ಟೆಂಟ್ ಇದ್ದೀವಿ, ಟೆಂಟ್ ಹಾಕ್ಬಿಟ್ಟು ನೈಟ್ ಮಲ್ಕೊಳ್ಳೋಣ. ಬೆಳಗ್ಗೆ 6 ಗಂಟೆಗೆ ಎದ್ದು ಅಲ್ಲಿ ಪ್ಲೇಸ್ ನೋಡಿಕೊಂಡು ಮತ್ತೆ ಇಲ್ಲಿಂದ ಓಡೋಣ ಅಂತ. ಗೊತ್ತಿಲ್ಲ ಆ ಕಡೆ ಎಲ್ಲ ಫುಲ್ ನೋಡಿ. ಇಲ್ಲಿ ಹೆಂಗೆ ಕಾಣಿಸ್ತಿದೆ ಅಂದರೆ, ಇಲ್ಲಿ ಕಂಪ್ಲೀಟು ನಾವು ಸ್ಟ್ರೆಚ್ ಬಂದಿದ್ದು ಈ ಕಡೆ ಬೆಟ್ಟದಿಂದನೇ ನಾವು ಇಲ್ಲೆಲ್ಲ ಇಳಿಗೆ ಹಿಂಗೆ ಬಂದಿದ್ದು, ತಮಿಳ್ನಾಡು ಆ ಕಡೆ ಎಲ್ಲ. ಬಟ್ ಅಲ್ಲಿ ನೋಡಿ ಮಳೆ ಮೋಡ ಹೆಂಗಿದೆ ಅಂತ ಅಂದರೆ, ಇಲ್ಲಿ ತನಕ ಸ್ವಲ್ಪ ಮೋಡ ಇದೆ. ಅದೇ ಈ ಮಧ್ಯೆ ನೋಡಿ ಫುಲ್ಲು ಕ್ಲೀನು, ಆ ಮೋಡನೂ ಇಲ್ಲ. ಬಟ್ ಆದರೆ ಆ ಕಡೆ ಇನ್ನೂ ಬೆಟ್ಟಗಳಿದೆ. ಬಟ್ ಆ ಕಡೆ ಹೆಂಗಿದೆ ನೋಡಿ, ಎಲ್ಲ ಒಂಥರ ಮೋಡ. ಸೊ ಮಧ್ಯದಲ್ಲಿ ಸ್ವಲ್ಪ ಗಾಳಿ ಯಾವುದೇ ಈ ಥರ ಇಲ್ಲದೇ ಇರೋದ್ರಿಂದ ಆ ಕಡೆ ಮೋಡಗಳು ಈ ಕಡೆ ಬರಲಿಲ್ಲ. ಅದರಿಂದಾಗಿ ಈಗ ಖಾಲಿ ಇದೆ. ಬಟ್ ಆ ಕಡೆನೂ ಮೋಡ ಜಾಸ್ತಿ ಇದೆ, ಈ ಕಡೆನೂ ಮೋಡ ಇದೆ. ಯಾವ ಟೈಮಲ್ಲಿ ಮಳೆ ಬರುತ್ತೋ ಅಂತ ಗೊತ್ತಿಲ್ಲ. ಬಟ್ ಆದರೆ
ಈಗ ಸದ್ಯಕ್ಕೆ ಅಲ್ಲಿ ಟೆಂಟ್ ಹಾಕೊಂಡು ಸ್ಟೇ ಆಗ್ತೀವಿ. ಈ ಜಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ ಟೆಂಟ್ ಹಾಕೋಣ. ಇಲ್ಲಿ ಟೆಂಟು ಕಂಡ ಕನಸು